ಮೂರು ಬಿಟ್ಟವನು ಊರಿಗೆ ದೊಡ್ಡವನು ಅಂತ ಇಷ್ಟು ದಿನ ಧರ್ಮಸ್ಥಳದಲ್ಲಿ ಈ ಮಾತು ನಡೀತಿತ್ತು. ಆದರೆ ಇನ್ನು ಮುಂದೆ ಅದು ನಡೆಯಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಏಕೆಂದರೆ ಒಂದು ದೊಡ್ಡ ಮಟ್ಟದ ಹೋರಾಟ ಈಗ ಶುರುವಾಗಿದೆ. ಅದು ಇವತ್ತು ಬರೀ ಧರ್ಮಸ್ಥಳದಲ್ಲಿ ಅಲ್ಲ, ಅಥವಾ ಬರೀ ಬೆಳ್ತಂಗಡಿಯಲ್ಲಿ ಅಲ್ಲ, ಅಥವಾ ಬರೀ ದಕ್ಷಿಣ ಕನ್ನಡದಲ್ಲಿ ಅಲ್ಲ, ಇಡೀ ರಾಜ್ಯಕ್ಕೆ ಈ ಹೋರಾಟ ಹಬ್ಬಿದೆ ಅಂತ ನಾನಾದರೂ ಅಂದ್ಕೊಳ್ತೀನಿ. ಇದಕ್ಕೆ ಹಲವಾರು ಕಾರಣಗಳು ಇದೆ. ಹಾಗಾಗಿ ಇವತ್ತು ಒಂದು SIT ಕೂಡ ರಚನೆಯಾಗಿದೆ. ಆದರೆ ಈ SITಯನ್ನ ಸರಿಯಾಗಿ ಕೆಲಸ ಮಾಡೋಕ್ಕೆ ಬಿಡ್ತಿಲ್ಲ ಅನ್ನೋದು ನಮ್ಮೆಲ್ಲರ ಗಮನಕ್ಕೆ ಬಂದಿದೆ. ಹಾಗಾಗಿ ನಾವು ಇಲ್ಲಿ ಕೇಳೋಂಥ ಒಂದು ಆಗ್ರಹ ಏನಂದ್ರೆ ಸರ್ಕಾರಕ್ಕೆ, ನೀವು ಸರಿಯಾಗಿ SITನ ಕೆಲಸ ಮಾಡೋಕ್ಕೆ ಬಿಡಿ ಅಂತ. ಯಾಕೆಂದ್ರೆ ಇವತ್ತು ಆಳುವ ಪಕ್ಷನೂ ಒಂದೇ ತರ ಕುಣಿತಾ ಇದೆ, ವಿರೋಧ ಪಕ್ಷನೂ ಒಂದೇ ತರ ಕುಣಿತಾ ಇದೆ. ಅಲ್ಲಿ ಆಳುವ ಪಕ್ಷನೂ ಇದು ಕಾರ್ ರ್ಯಾಲಿ ಮಾಡಿದ್ರೆ ಇಲ್ಲಿ ವಿರೋಧ ಪಕ್ಷಗಳು ಕಾರ್ ರ್ಯಾಲಿ ಮಾಡ್ತಾ ಇದೆ. ಯಾಕೆ ಕಾರ್ ರ್ಯಾಲಿ ಮಾಡ್ತಿದೆ ಅಂದ್ರೆ ಅದು ನ್ಯಾಯ ಕೇಳಕ್ಕೆ ಕಾರ್ ರ್ಯಾಲಿ ಮಾಡ್ತಾ ಇಲ್ಲ, ಧರ್ಮಸ್ಥಳ ಕ್ಷೇತ್ರವನ್ನು ಉಳಿಸಕ್ಕೆ ಕಾರ್ ರ್ಯಾಲಿ ಮಾಡ್ತಾ ಇದೆ ಅಂತ. ನಾಚಿಕೆ ಆಗ್ಬೇಕು ಇವ್ರಿಗೆಲ್ಲ. ಹಾಗಾಗಿ ನಾವಿವತ್ತು ಕೇಳ್ತಾ ಇರೋದು, ನಮ್ಮ ಈ ಹೆಣ್ಮಕ್ಳಿಗೆ ಅಥವಾ ನಮ್ಮಲ್ಲಿ ಯಾರ ಅಮಾಯಕರು ಜೀವ ಕಳ್ಕೊಂಡಿದ್ದಾರೆ, ಕಾಣೆಯಾಗಿದ್ದಾರೆ, ಮತ್ತೆ ಇವತ್ತು ಮೈಕ್ರೋ ಫೈನಾನ್ಸ್ ಈ ಬಡ್ಡಿ ದಂಧೆಯಿಂದ ಯಾರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಥವಾ ಯಾರು ನೊಂದಿದ್ದಾರೆ, ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ, ಇವ್ರಿಗೆಲ್ಲರಿಗೂ ನ್ಯಾಯ ಕೇಳಿ ನಾವಿವತ್ತು ಈ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಸರ್ಕಾರದ ಗಮನಕ್ಕೆ ಇದನ್ನ ತರ್ತಾ ಇದ್ದೀವಿ. ಹಾಗಾಗಿ ನಾವು ಇವತ್ತು ಸರ್ಕಾರಕ್ಕೆ ಹೇಳ್ತಾ ಇರೋದು, ಈ SIT ತನಿಖೆಯನ್ನ ನೀವೇನಾದ್ರೂ ಹಳ್ಳ ಹಿಡಿಸಿದ್ರೆ ನಿಮ್ಮ ಸರ್ಕಾರ ಕೂಡ ಹಳ್ಳ ಹಿಡಿಯತ್ತೆ ಅನ್ನೋದನ್ನ ನಾವಿವತ್ತು ಗಮನಕ್ಕೆ ತರ್ತಾ ಇದ್ದೀವಿ, ಸರ್ಕಾರದ ಗಮನಕ್ಕೆ. ಇದು ಒಂದು ರಾಜಕೀಯ ಹೋರಾಟವೇ ಅಂತ ಹೇಳಿ ನಿಮಗೆ ಹೇಳಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಮತ್ತೆ ಸರ್ಕಾರ ಇರ್ಬೋದು ಅಥವಾ ವಿರೋಧ ಪಕ್ಷ ಇರ್ಬೋದು, ನಾನು BJPನವರೇ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಒಂದೇ ಒಂದು ಯಾವ್ದಾದ್ರು ಹಿಂದೂ ಮುಸ್ಲಿಂ ಗಲಾಟೆ ಆಗಲಿ ಅಥವಾ ಒಂದು ಅವ್ರು ಹೇಳೋ ಅಂತ ಏನು ಲವ್ ಜಿಹಾದ್ ಇರ್ಲಿ, ಅದು ಲವ್ ಜಿಹಾದ್ ಅಲ್ಲ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ. ಒಂದು ಹುಡುಗ